ಆದರೆ ಹನುಮಂತ ಏನಾದ್ರೂ ಕೊಡು ಅಂತ ಕೇಳಬೇಡೋ ನೀನು ಅಂದಂತೆ. ನಾನು ನೀನ್ ಕೇಳಬೇಡಪ್ಪ, ನೀನ್ ಕೇಳಿದೆ ಅಂದ್ರೆ ಕೊಡದೇ ಇರ್ಲಿಕ್ಕೆ ನನ್ನ ಕೈಲಿ ಆಗಲ್ಲ, ಕೊಟ್ಟು ಬಿಡ್ತೀನಿ. ಕೊಟ್ಟೆ ಅಂದ್ರೆ ಏನಾಗುತ್ತೆ, ನೀನು ಸೀತಾ ಸಂದೇಶವನ್ನ ತಂದಿದ್ದೀಯಲ್ಲ, ನಾನು ನಿನಗೇನಾದ್ರೂ ವರ ಕೊಟ್ರೆ ಅದಕ್ಕೆ ನಿನ್ನ ಋಣವನ್ನ ತೀರಿಸಿದಂತೆ ಆಗತ್ತಪ್ಪ. ನನಗದು ಇಷ್ಟ ಇಲ್ಲ ಅಂತಾನೆ ರಾಮ. ನನಗದು ಇಷ್ಟ ಇಲ್ಲ. ಯಾಕೆ ಅಂದ್ರೆ ನಿನ್ನ ಋಣದಲ್ಲಿ ಬದುಕಬೇಕು ಅನ್ನೋ ಆಸೆನೂ ನನಗೆ ಅಂತ ಹೇಳ್ತಾನೆ ರಾಮ. ನಿನ್ನ ಋಣದಲ್ಲಿ ಇರಬೇಕು ನಾನು, ಮೈಯೇವ ಜೀರ್ಣತಾಂ ಯಾಕು, ನನಗೆ ಮಾತ್ರ ನಿನ್ನ ಋಣ ತೀರಿಸುವಂತದನ್ನ ಹೇಳಬೇಡ. ಆಮೇಲೆ ರಾಮ ಮತ್ತೆ ಹೇಳಿದಂತೆ ತಡಿಲಿಕ್ಕಾಗದೆ, ಹನುಮಂತ ನೀನ್ ಕೇಳದೆ ಇದ್ರು ನನಗೆ ಕೊಡಬೇಕು ಅನಿಸ್ತಾ ಇದೆಯೋ, ಏನ್ ಕೊಡ್ಲೋ ನಿನಗೆ, ಏನಾದ್ರೂ ಕೊಡಬೇಕು ಅನಿಸ್ತಾ ಇದೆ, ಏನ್ ಕೊಡ್ಲಿ ನಿನಗೆ ಅಂತ ಕೇಳಿದ್ರೆ ಹನುಮಂತ ದೇವರು ಹೇಳಿದ್ರಂತೆ, ಅಪ್ಪ ನನಗೇನು ಬೇಡ ಸ್ವಾಮಿ, ಚೆನ್ನಾಗಿ ಬದುಕಬೇಕು, ನಾನು ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಇದೊಂದು ವರ ಕೊಡು ನನಗೆ. ನಮ್ಮ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅಂದ್ರೆ ಏನರ್ಥ ಹೇಳ್ರಿ? ಒಂದು ಒಳ್ಳೆ ಮನೆ ಇರಬೇಕು, ಬಂಗಲೆ ಇರಬೇಕು, 4 ಕಾರ್ ಇರಬೇಕು, ಮನೆಯಲ್ಲಿ ದೊಡ್ಡ ದೊಡ್ಡ ಸೋಫಾ ಸೆಟ್ಗಳಿರಬೇಕು, ಇದು ನಮಗೆ ಒಳ್ಳೆ ಬದುಕು. ಆದರೆ ಹನುಮಂತ ದೇವರು ಹೇಳ್ತಾರೆ, ನಾನು ಚೆನ್ನಾಗಿ ಬದುಕಬೇಕು. ಏನದು ಬದುಕು ಅಂತ ಕೇಳಿದರೆ, ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾ, ಯಾವಾಗಲೂ ಕೂಡ ಏನಾಗಬೇಕು ಅಂದ್ರೆ ಎಷ್ಟೇ ಕಥಾ ಸೇವಕ ಏವ ಸರ್ವದಾ, ಯಾವಾಗಲೂ ನಿನ್ನ ಕಥೆ ಕೇಳ್ತಾ ಇರಬೇಕಪ್ಪ. ಎಲ್ಲೆಲ್ಲಿ ನಿನ್ನ ಕಥೆ ನಡೆಯುತ್ತಲ್ಲ ಅಲ್ಲೆಲ್ಲ ಹೋಗಿ ಕೂತ್ಕೊಳ್ತೀನಿ ನಾನು. ನಮಗೆ ಗೊತ್ತಿಲ್ಲ, ಇಲ್ಲೆಲ್ಲ ನಾವೆಲ್ಲ ಕೂತ್ಕೊಂಡಿದ್ದೀವಿ, ಆಗ ರಾಮದೇವರ ಕಥೆ, ಭಗವಂತನ ಕಥೆ ನಡೀತಾ ಇದೆ ಅಂತಾದ್ರೆ ಎಲ್ಲೆಲ್ಲಿ ಭಗವಂತನ ಕಥೆ ಹೇಳ್ತಿರ್ತಾರೋ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಹನುಮಂತ ದೇವರು ಬಂದು ಕೂತ್ಕೊಳ್ತಾರಂತೆ. ಬರೋದಷ್ಟೇ ಅಲ್ಲ, ಅವರು ಕೂತ್ಕೊಂಡು ಏನ್ ಮಾಡ್ತಾರಂತೆ, ಅವ್ರಿಗೆ ಸಂತೋಷ ತಡಿಲಿಕ್ಕಾಗದೇನೆ 2 ತಲೆ ಮೇಲೆ ಕೈ ಜೋಡಿಸ್ತಾರಂತೆ. ಕೈ ಜೋಡಿಸಿಕೊಂಡು ಭಜನೆಯನ್ನ ಮಾಡ್ತಾ, ನಮ್ಮಪ್ಪನನ್ನು ಎಷ್ಟು ಚೆನ್ನಾಗಿ ಹೊಗಳುತ್ತಾ ಇದ್ದಾರೆ, ಅವನು ಸರ್ವೋತ್ತಮ ಅಂತ ಹೇಳ್ತಿದ್ದಾರಲ್ಲ ಅಂತ ಆನಂದ ತಡಿಲಿಕ್ಕಾಗದೇನೆ ಕಣ್ಣಲ್ಲಿ ನೀರು ಬರುತ್ತಂತೆ. ಕಣ್ಣಲ್ಲಿ ನೀರು ಹಾಕೊಂಡು ಸಂತೋಷದಿಂದ ಕುಣಿತಿರ್ತಾರಂತೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಇಂಥವರು ಹನುಮಂತ ದೇವರು ಅಂತ. ಎಷ್ಟೋ ಇದ್ರೂ ಕೂಡ ರಾಮರಾಜ್ಯದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ, ಬೇಕಾದಷ್ಟಿತ್ತು. ಏನು ಬೇಕು ಕೇಳು ಅಂದ್ರೆ ಹನುಮಂತ ಹೇಳಿದ್ದು ಯಾವಾಗ ಪ್ರವರ್ಧತ ಭಕ್ತಿರಲಂ ಕ್ಷಣೆ ಕ್ಷಣೆ, ನಿನ್ ಪಾದದಲ್ಲಿ ಭಕ್ತಿ ಕೊಡಪ್ಪ, ಮತ್ತೇನು ಬೇಡ. ಎಂಥ ದಾಸ್ಯ ಭಕ್ತಿ, ಇದನ್ನೇ ದಾಸ್ಯ ಅಂತ ಹೇಳೋದು. ಏನು ಬೇಡ, ದೇವರೇ ನಿನಗಾಗಿ ಬದುಕ್ತೇನೆ ಅಂತ ದೇವರಿಗೋಸ್ಕರವಾಗಿ ಎಲ್ಲವನ್ನು ಮಾಡಿದ್ರು. ಆದ್ರಿಂದ ದಾಸ್ಯ ಭಕ್ತಿಗೆ ನಿದರ್ಶನ ಅವರು